ಗಣೇಶ ಶ್ರೀ ಸರಸ್ವತಿಯೇ ನಮಃ. ಲಡ್ಡು ಹಾಯ್. ಎಲ್ಲಿ ನಂತಶ್ರೀ? ತೆಗಿಸ್ಕೊಂಡಿದ್ದೆ ತಾನೆ. ಯಾಕೆ ಹಾವು? ಎಲ್ಲ ಲಡ್ಡು ಹಾಕೊಳ್ಳೋ. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಮ್ಮ ಟ್ರಿಪ್ ಲಾಸ್ಟ್ ವಿಡಿಯೋ ಇದು. ಲಾಸ್ಟ್ ದಿನ ನಾವು ಶೃಂಗೇರಿಗೆ ಅಕ್ಷರಾಭ್ಯಾಸಕ್ಕೆ ಅಂತ ಹೋಗಿದ್ವಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನೈಟೇ ನಾವು ಶೃಂಗೇರಿಗೆ ಬಂದು ಹಾಲ್ಟಿದ್ವಿ ಅಂತ ದೇವಸ್ಥಾನನ ಆಗಲೇ ನಾನು ಪರಿಚಯ ಮಾಡಿಕೊಟ್ಟಿದ್ದೆ. ಸೊ ಮಾರ್ನಿಂಗ್ 6:30 ಆಗಿದೆ. ನಾವು ಬೇಗನೆ ಎದ್ದು ರೆಡಿಯಾಗಿದ್ದೀವಿ. ಯಾಕಂದರೆ ಇವತ್ತು ಶಂಕರಾಚಾರ್ಯರ ಜಯಂತಿ, ನೆಕ್ಸ್ಟ್ ಬಸವ ಜಯಂತಿ, ನೆಕ್ಸ್ಟು ವೆರಿ ಇಂಪಾರ್ಟೆಂಟು ಅಕ್ಷಯ ತೃತೀಯ. ಇವತ್ತೇ ನಾವು ಪಾಪುಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತೇಳಿ ನಾವು ಪ್ಲ್ಯಾನ್ ಹಾಕ್ಕೊಂಡೆ. ಒಂದು ತಿಂಗಳಿಂದನೇ ಇವತ್ತೇ ಹೋಗಬೇಕು ಅಂತೇಳಿ ನಾವು ಎಲ್ಲರೂ ಬಂದಿರೋದು ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ. ಸೊ ಪುಟ್ಟಿ ಮಕ್ಳಿಗೆ ಮಾಡಿಸ್ತಾಳೆ, ಸುಚಿತ್ರಾ ಮಗಳಿಗೆ, ನಾನು ಲಕ್ಷಿತ್ಗೆ. ಯಾಕಂದರೆ ಹೆದುವೀರಿಗೆ ಆಲ್ರೆಡಿ ನಾವು ಅಕ್ಷರಾಭ್ಯಾಸ ಮಾಡಿಸಿದ್ದೀವಿ. ಎದ್ದು ರೆಡಿ ಆಗ್ತಾಯಿದ್ದೀವಿ. ಸೊ ಸುಚಿತ್ರ ತುಂಬ ಚೆನ್ನಾಗಿ ಮೇಕಪ್ ಮಾಡೋದು, ಜಡೆ ಹಾಕೋದೆಲ್ಲ ತುಂಬ ಚೆನ್ನಾಗಿ ಆಗ್ತಾಳೆ. ಹಾಗಾಗಿ ನಾವಿಬ್ರೂ ಅವಳ ಕೈಲೇ ಜಡೆ ಎಲ್ಲ ಹಾಕಿಸ್ಕೊಂಡ್ವಿ. ಸೊ ಈಗ ಎಲ್ಲರೂ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಆಲ್ರೆಡಿ ನಾವು ಟೆಂಪಲ್ ಹತ್ರ ಹೋಗುವಷ್ಟರಲ್ಲೇ 7 ಗಂಟೆ ಆಯಿತು. ಇಲ್ಲಿಂದ ಒಂದು 50 ಮೀಟರ್ ಅಷ್ಟೇ ದೇವಸ್ಥಾನಕ್ಕೂ ನಾವು ರೂಮ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಗೂ ಡಿಸ್ಟೆನ್ಸ್ ಇರೋದು. ಹಾಗಾಗಿ ಬೇಗನೆ ಹೋದರೆ ಬೇಗ ಅಕ್ಷರಾಭ್ಯಾಸ ಮುಗಿಯುತ್ತೆ, ಬೇರೆ ಪ್ಲೇಸ್ಗೆ ಹೋಗ್ಬೋದು ಅಂದ್ಕೊಂಡು ಬೇಗ ರೆಡಿಯಾಗಿ ಹೊರಟ್ವಿ. ನಾರ್ಮಲಾಗಿ ಅಕ್ಷರಾಭ್ಯಾಸ ಸ್ಟಾರ್ಟ್ ಆಗೋದು 8 ಗಂಟೆಗೆ, ಆದರೆ ಇವತ್ತು ಬೆಳಗಿನ ಜಾವ 6 ಗಂಟೆಯಿಂದನೇ ಸ್ಟಾರ್ಟ್ ಆಗಿದೆ. ಸೊ ನಾವು ಹೋಗುವಷ್ಟರಲ್ಲೇ ತುಂಬ ಲೈನ್ ನಿಂತ್ಕೊಬಿಟ್ಟಿದ್ರು. ನಾವು ದೇವಸ್ಥಾನದ ಹತ್ರ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ರಶ್ ಆಗಿದೆ ಅಂತ. ಮತ್ತು ನಾವು ಕೂದಲಿಗೆ ಸ್ವಲ್ಪ ಹೂವೆಲ್ಲ ಮುಡ್ಕೊಂಡು ಹೋದರೆ, ದೇವಸ್ಥಾನಕ್ಕೆ ಹೋಗ್ತೀವಲ್ವ, ಮುತ್ತೈದೇರು ಅಂದರೆ ಹೂವೆಲ್ಲ ಮುಡ್ಕೊಂಡು ಬಳೆ ಹಾಕೊಂಡು ಹೋದರೆ ಅದಕ್ಕೊಂದು ಲಕ್ಷಣ. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮೊದಲು ಹೂ ತೊಗೊಂಡು ಮುಡ್ಕೊಂಡು ಹೋಗೋಣ ಅಂದ್ಕೊಂಡು ಇಲ್ಲಿ ಹೂ ತೊಗೊಳಕ್ಕೆ ನಿಂತಿದ್ದೀವಿ. ದೇವಸ್ಥಾನಕ್ಕೂ ತೊಗೊಂಡು ಹೋಗ್ಬೋದು, ದೇವರಿಗೆ ಮೊದಲೇ ಅಲಂಕಾರ ಮಾಡಿಬಿಟ್ಟಿರ್ತಾರೆ. ಸೊ ನಾವು ಕೊಡುವಂಥ ಹೂನ ಮುಟ್ಸಲ್ಲ, ಹಾಗಾಗಿ ಸುಮ್ಮನೆ ವೇಸ್ಟ್ ತೊಗೊಂಡು ಹೋಗೋದು. ಹಾಗೆ ನಮಸ್ಕಾರ ಮಾಡ್ಕೊಳ್ಳೋಣ, ನಾವು ಹೂ ತೊಗೊಂಡು ಮುಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಹೂ ತೊಗೋತಾ ಇದ್ದೀವಿ. ಆಯ್ತಾ? ಸೊ ನಾವಿವಾಗ ಟೆಂಪಲ್ ಒಳಗಡೆ ಬರ್ತಾ ಇದ್ದೀವಿ. ಫಸ್ಟ್ ಬಂದ ತಕ್ಷಣವೇ ಜನ ಇಲ್ಲ ಅಂತ ಖುಷಿ ಆಯಿತು. ಸ್ವಲ್ಪ ನೋಡಿ ಇಲ್ಲಿ ಎಷ್ಟು ಕ್ಯೂ ನಿಂತಿದ್ದಾರೆ. ನಾವು ಅಂದ್ಕೊಂಡ್ವಿ ಅಕ್ಷರಾಭ್ಯಾಸಕ್ಕೆ ನಿಂತಿದ್ದಾರೆ ಅಂತ ಅಂದ್ಕೊಂಡ್ವಿ, ಟಿಕೆಟ್ ತಗೊಳಕ್ಕೆ ನಿಂತ್ಕೊಂಡಿದ್ದಾರೆ. ಸೊ ನಾವು ನೆನ್ನೆನೇ ತಗೊಂಡಿರೋದ್ರಿಂದ ಸ್ವಲ್ಪ ಖುಷಿ ಆಯಿತು. ಮೊದಲು ನಾವು ಕನ್ಫ್ಯೂಸ್ ಆದ್ವಿ, ಇದೇ ಲೈನ್ ಇರ್ಬೋದೇನೋ ಅಂತ ಒಂದು 5 ನಿಮಿಷ ನಿಂತಿದ್ವಿ. ಆಮೇಲೆ ನಮ್ಮ ಮನೆಯವ್ರು ಹೋಗಿ ಅಲ್ಲಿ ನೋಡ್ಕೊಂಡು ಬಂದರು. ಸೊ ಇದು ಟಿಕೆಟ್ ಕೌಂಟರ್ಗೆ ನಿಂತಿರೋದು. ನಾವು ನೆನ್ನೆ ಟಿಕೆಟ್ ತೊಗೊಂಡಿದ್ದೀವಲ್ವ, ಹಾಗಾಗಿ ನಾವೀಗ ಅಕ್ಷರಾಭ್ಯಾಸ ಮಾಡಿಸ್ಬೋದು ಬಾ ಅಂತೇಳಿ ಕರ್ಕೊಂಡು ಹೋದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹೋಮ ಎಲ್ಲ ನಡೆಯುತ್ತೆ. ಸೊ ಇವತ್ತು ರಶ್ ಇರೋದ್ರಿಂದ ಮತ್ತು ಸ್ಪೆಷಲ್ ಡೇ ಇರೋದ್ರಿಂದ ಇಲ್ಲೇ ಅಕ್ಷರಾಭ್ಯಾಸ ನಡೆಯುತ್ತೆ ಇವತ್ತು. ಹಾಗಾಗಿ ಎಲ್ಲರೂ ಇಲ್ಲೇ ಬಂದಿದ್ದೀವಿ. ನಮ್ಮ ಯದುವೀರಿಗೆಲ್ಲ ಮಾಡಿಸಿದಾಗ ಒಂದು ರೂಮ್ ಇರುತ್ತೆ, ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ದು. ಇವತ್ತಂತೂ ತುಂಬಾ ರಶ್ಶು. ಎಲ್ಲರೂ ಇವತ್ತಿನ ದಿನವೇ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿ ಎಲ್ಲರೂ ತುಂಬ ಜನ ಬಂದಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾವು ಸೆಕೆಂಡ್ ಟೈಮ್. ಫಸ್ಟ್ ಆಗಲೇ ಒಂದು ಬ್ಯಾಚ್ ಎದ್ದೇಳ್ತಂತೆ, ಸೆಕೆಂಡ್ ಬ್ಯಾಚ್ ನಾವು ಕೂತಿರೋದು. ತುಂಬ ರಶ್ ಆದರು. ಆಮೇಲೆ ಶ್ರೀ ಶಾರದಾ ಪರಮೇಶ್ವರಿ ಸಂಪೂರ್ಣ ಅನುಗ್ರಹ ಕೃಪಾಕಟಾಕ್ಷ ಗುರವೇ ನಮಃ ಭಾರತಿ ಗುರುಭ್ಯೋ ನಮಃ ಅಂದರೆ ವ್ಯಾಖ್ಯಾನ ಬಳಸಿ ಶ್ರೀ
ಶ್ರೀ ಗುರುಭ್ಯೋ ನಮಃ. ದೇವಕ್ಕೆ ನಮಸ್ಸಿ ಪ್ರಿಯಮರಾಯಿಸಿ ಶ್ರೀ ಗುರುಭ್ಯೋ ನಮಃ. ಪರಸರನ್ನು ಆಡಿಸಬಾರ್ದು, ಅದರ ಮೇಲೆ ನಾಲ್ಕು ಅಕ್ಷರಗಳು ಹೇಳುವ ನಾಲ್ಕು ಅಕ್ಷರಗಳು. ಈ ಸಾರಿ ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ ಸ್ವಲ್ಪ ಕಸಿಬಿಸಿ ಐತಿ, ಯಾಕಂದರೆ ತುಂಬ ರಶ್ ಇದ್ದರು. ಮೊದಲೇ ಸಾರಿ ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ ತುಂಬ ಚೆನ್ನಾಗಿ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು. ಮತ್ತು ಯದುವೀರ್ಗೆ ನಾವು ವಿಡಿಯೋ ಮಾಡೋದಕ್ಕೆ ಕೇಳಿದ್ವಿ. ಅವನಿಗೆ ದೇವ್ರ ಮೇಲೆ ಸ್ವಲ್ಪ ನಂಬಿಕೆ ಜಾಸ್ತಿ, ನಂಬಿಕೆ ಅನ್ನೋದಕ್ಕಿಂತ ಭಕ್ತಿ ಜಾಸ್ತಿ ಅವನಿಗೆ. ನನ್ನನ್ನು ಕೂರಿಸ್ಕೊಂಡಿಲ್ಲ ವಿಡಿಯೋ ಮಾಡಿ ಅಂತ ಹೇಳ್ತಾರೆ ಅಂತೇಳಿ ಅವನು ಸರಿಯಾಗಿ ವಿಡಿಯೋನೇ ಮಾಡಿಲ್ಲ. ಇಲ್ಲೇ ಒಂಥರ ಗೊಡಿಕೊಂಡು ನಿಂತಿದ್ದಾನೆ ವಿಡಿಯೋ ಇಟ್ಕೊಂಡು. ಮತ್ತು ಈ ಕಡೆ ಲಕ್ಷಿತ್ ನೋಡಿದ್ರೆ ಬರೀತಾನೆ ಇಲ್ಲ, ಬರ್ಸಿದ್ರು ನನ್ನೊಂದು ಬಿಡಿ ಓಡಾಡಬೇಕು ಅಂದ್ಕೊಂಡು ಅಲ್ಲೇ ಅಳ್ತಾ ಇದ್ದಾನೆ. ಮತ್ತು ಇನ್ನೊಂದು ಬೇಜಾರು ಏನಾಯ್ತಪ್ಪ ಅಂದರೆ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಪುಟ್ಟಿ ಇಬ್ಬರು ಮಕ್ಕಳನ್ನು ತೊಡೆ ಮೇಲೆ ಕೂರಿಸ್ಕೊಂಡಿದ್ರು. ನಾವು ದೊಡ್ಡಪ್ಪ ಆಗಿ ನಾವು ಕೂರಿಸ್ಕೊಂಡು ಅಕ್ಷರಾಭ್ಯಾಸ ಮಾಡಿಸ್ಬೇಕಿತ್ತು, ಯಾಕಂದರೆ ಪ್ರತಿಯವ್ರು ಬಂದಿರಲಿಲ್ಲ ಅಲ್ವಾ. ಹಾಗಾಗಿ ನಾನು ಹೇಳಿದ್ದೆ ಫಸ್ಟ್ ಬ್ಯಾಚು ನೀನು ಗುಬ್ಬಿ ಕೂರಿಸ್ಕೊಬಿಡು, ಸೆಕೆಂಡ್ ಬ್ಯಾಚಲ್ಲಿ ಇವನಿಗೆ ಚೈತ್ಗೆ ನಾನು ಮತ್ತು ನಿಮ್ಮ ಭಾವ ಅಕ್ಷರಾಭ್ಯಾಸ ಮಾಡಿಸ್ತೀವಿ ಅಂತ ಹೇಳಿದ್ವಿ. ಆದರೆ ಅವಳು ಇಬ್ಬರು ಮಕ್ಳಿಗೂ ನಾನೇ ಮಾಡಿಸ್ತೀನಿ ಕಣೆ, ನಾನು ತಾಯಿ ಅಲ್ವಾ ಅಂತ ಹೇಳಿದ್ರು. ಸೊ ಅವಳ ಆಸೆಗೆ ನಾವೇಕೆ ಬೇಡ ಅಂತ ಹೇಳೋದು ಅಂತೇಳಿ ನೀನೇ ಮಾಡಿಸು ನಿಮ್ಮ ಮಕ್ಳಿಗೆ ಅಂತೇಳಿ ಕೂರಿಸ್ಬಿಟ್ಟು ಇವಾಗ ಲಕ್ಷಿತ್ಕಷ್ಟೇ ನಾವು ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದೀವಿ. ಅವಳು ಅವ್ರ ಮಕ್ಳಿಗೆ ಮಾಡಿಸ್ತಾ ಇದ್ದಾಳೆ. ಶ್ರೀ ಸರಸ್ವತಿ ನಮಃ. ಪ್ಲೇಟ್ పెట్టుకోండి, ప్లేట్ పిల్లల చేత తీసుకోండి, తట్టిన మగు తీసుకోండి. ಸೊ ನಮ್ಮ ಮಕ್ಕಳಿಗೆಲ್ಲ ಅಕ್ಷರಾಭ್ಯಾಸ ಮಾಡಿಸಿ ಮುಗೀತು. ಅವರು ತಟ್ಟೆಗೆ ಅಕ್ಕಿ ಹಾಕಿ ಕೊಟ್ಟಿರ್ತಾರಲ್ಲ ಅದನ್ನು ಅವ್ರಿಗೆ ವಾಪಸ್ ಕೊಡಬೇಕು. ಸ್ಲೇಟ್ನ ನಾವು ಇಟ್ಕೋಬೇಕು. ನಾವು ಟೋಕನ್ ತೊಗೋಬೇಕಾದ್ರೇ ಸ್ಲೇಟ್ ಎಲ್ಲ ಅವರೇ ಕೊಟ್ಟಿರ್ತಾರೆ. ಸೊ ತಟ್ಟೆನ ಹಾಗೆ ಕೊಡಬಾರ್ದು, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ದಕ್ಷಿಣೆ ಇಟ್ಟು ಕೊಡಬೇಕು ಅಂತ ಹೇಳಿದ್ರು. ಎಲ್ಲರೂ 50, 100 ಆ ರೀತಿ ಕೊಡ್ತಿದ್ರು. ನಾವು 50 ರೂಪಾಯಿ ಹಾಕ್ಕೊಟ್ವಿ, ಯಾಕಂದರೆ ಟೋಕನ್ಗೆ 500 ಕೊಟ್ಟಿರ್ತೀವಿ. ಹಾಗಾಗಿ ನಾವು ಒಂದು 50 ರೂಪಾಯಿ ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಇಲ್ಲಿ ಕುಂಕುಮ ಇಟ್ಟಿರ್ತಾರೆ, ಕುಂಕುಮ ಹಚ್ಕೊಂಡು ಇವಾಗ ಹೊರಗಡೆ ಹೊರಡ್ತಾ ಇದ್ದೀವಿ. ಮತ್ತು ಇಲ್ಲಿ ಏನು ಯಾವ ರೀತಿ ಇರುತ್ತೆ ಪೂಜೆ ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ. ಸರಸ್ವತಿ ಪೂಜೆ ಇರುತ್ತೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅನ್ನೋದು ಮಾತ್ರ ನನಗೆ ಗೊತ್ತಿದ್ದು. ಇಲ್ಲಿ ನೋಡಿ ಎಲ್ಲರೂ ಅಕ್ಷರಾಭ್ಯಾಸ ಮಾಡ್ಸಕ್ ಬಂದಿದ್ರಲ್ವ, ಇವತ್ತು ಅಕ್ಷಯ ತೃತೀಯ ಅಂತೇಳಿ ಎಲ್ಲ ಪುಟಾಣಿ ಮಕ್ಕಳಿಗೆ ಯಾರ್ಯಾರು ಅಕ್ಷರಾಭ್ಯಾಸ ಮಾಡಿಸ್ತಾರೆ ಅವರಿಗೆ ಹುಡುಕಿ ರೀತಿ ಸ್ಲೇಟು ಮತ್ತೆ ಒಂದು ನೋಟ್ಬುಕ್ಕು, ಡ್ರಾಯಿಂಗ್ ಬುಕ್ಸು, ಪೆನ್ಸಿಲ್ಸು ಎಲ್ಲ ಕೊಡ್ತಾ ಇದ್ದಾರೆ. ಸೊ ತುಂಬಾನೇ ಖುಷಿ ಆಯಿತು. ನನ್ನ ಮಗಂಗೊಂದು 3 ಸೆಟ್ ಸಿಕ್ತು, ಸುಚಿತ್ರನ ಮಕ್ಳಿಗೆ 1 ಸೆಟ್ಟು, ಗುಬ್ಬಿಗೆ 1 ಸೆಟ್ ಸಿಕ್ತು. ಇಲ್ಲಿ ನಮ್ಮ ಮನೆಯವರು ಇಲ್ಲಿ ಫಸ್ಟ್ ಯಾವಾಗಲೂ ನಾವು ಅಕ್ಷರಾಭ್ಯಾಸ ಮಾಡಿಸಿದಾಗ ಸರಸ್ವತಿ ಫೋಟೋ ಜೊತೆಗೆ ಪ್ರಸಾದ ಕೊಡ್ತಿದ್ರು. ಆದರೆ ಈ ಸರಿ ಫೋಟೋ ಕ್ಯಾನ್ಸಲ್ ಮಾಡಿದ್ದೀವಿ, ಜಸ್ಟ್ ಪ್ರಸಾದ ಅಷ್ಟೇ ಕೊಡೋದು ಅಂತ ಹೇಳಿದ್ರು. ಸೊ ಹಾಗಾಗಿ ನಮ್ಮ ಮನೆಯವರು ಟೋಕನ್ಗಳು ಇಸ್ಕೊಂಡು ಪ್ರಸಾದ ಇಸ್ಕೊಳ್ಳೋಕ್ಕೆ ಅಂತ ಇಲ್ಲಿ ಬಂದಿದ್ದಾರೆ. ನೋಡಿ ಪಕ್ಕದ ಲೈನಲ್ಲಿ ಅಕ್ಷರಾಭ್ಯಾಸಕ್ಕೆ ಅಂತ ಎಲ್ಲರೂ ಟೋಕನ್ ತಗೊಳ್ಳೋಕ್ಕೆ ಅಂತ ನಿಂತಿದ್ದಾರೆ. ಈ ಕೌಂಟರು ಪ್ರಸಾದ ಕೌಂಟರು. ಸೊ ಈಗ ಈಸ್ಕೊಂಡು ನಾವಿವಾಗ ಸರಸ್ವತಿ ದೇವಸ್ಥಾನಕ್ಕೆ ಮತ್ತು ಹೊಳೆ ಹತ್ರ ಹೋಗಿ ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೊಂದಷ್ಟು ಫೋಟೋ ತಗೊಂಡು ಹೋಗೋಣ ಅಂದ್ಕೊಂಡು ಈಗ ಫೋಟೋ ತಗೊಳ್ಳೋಕ್ಕೆ ಅಂದ್ಕೊಂಡು ನಿಂತಿದ್ದೀವಿ. ಒಬ್ಬೊಬ್ಬರು ಒಂದೊಂದು ಕಡೆ ಚೆಲ್ಲಾಪಿಲ್ಲಿ ಆಗ್ಬಿಟ್ರು. ಅಕ್ಷರಾಭ್ಯಾಸ ಮಾಡಿಸೋದು ಮಾತ್ರ ಜೊತೆಲಿದ್ರು. ಆಮೇಲೆ ಅವ್ರವ್ರ ಗಂಡ ಹೆಂಡತಿ ಜೊತೆಲಿ ಹೋಗ್ತಾನೆ ಇದ್ರು. ಪುಟ್ಟಿ ಮಕ್ಕಳು ಕರ್ಕೊಂಡು ಸುಚಿತ್ರ ಅವ್ರ ಗಂಡ ಮಕ್ಕಳು ಎಲ್ಲ ಒಂದೊಂದು ಕಡೆ ಹೊರಟೋದ್ರು. ಆಮೇಲೆ ಹೊಳೆ ಹತ್ರ ಸಿಕ್ಕಿದ್ವಿ ಜೊತೆಲಿ. ಬನ್ನಿ ಸುಚಿತ್ರ. ಇವ್ರು ಎಲ್ಲಿಗೋಯ್ತಿದ್ರು? ನಿಧಾನಕ್ಕೆ ಮಾಡಿ. ಹಾಯ್ ಹೋಗಿ ದೊಡ್ಡಪ್ಪನ ಹತ್ರ ಹೋಗಿ ನೀವು ಆಯ್ ಮಾಡಿ ನಿಂತ್ಕೊಂಡು ಬೇಗ ಇಲ್ಲಿ. ಗುಬ್ಬಿ ಹಾಯ್, ಲಡ್ಡು ಹಾಯ್. ಎಲ್ಲಿ ನಂದುಶ್ರೀ ಕೆಳಗಡೆ ಹೊಂಟ. ಸೊ ನಾವಿವಾಗ ನದಿ ಹತ್ರ ಬಂದಿದ್ದೀವಿ. ಯಾಕಂದರೆ ಶೃಂಗೇರಿ ಅಂದರೆ ನಿಮಗೆ ಗೊತ್ತಿರ್ಬೋದು, ಮೀನುಗಳು ಜಾಸ್ತಿ ಇರುತ್ತೆ. ಇಲ್ಲಿ ಎಲ್ಲರೂ ಪುರಿ ಎಲ್ಲ ತಂದು ಹಾಕ್ತಾರೆ, ಆದರೆ ನಾವು ತಂದಿಲ್ಲ. ಒಂದಷ್ಟೊತ್ತು ನಿಂತ್ಕೊಂಡು ಮೀನುಗಳೆಲ್ಲ ನೋಡ್ಕೊಂಡು ಮಕ್ಳಿಗೆ ತೋರಿಸ್ಕೊಂಡು ನಾವಿವಾಗ ದೇವಸ್ಥಾನಕ್ಕೆ ಹೊರಡಬೇಕು.
ಮತ್ತು ಇಲ್ಲಿ ನದಿ ಹತ್ರನೇ ಕಪ್ಪೆ ಸಂಕರ ಪುಟಾಣಿ ಟೆಂಪಲ್ ಇದೆ. ಅಂದರೆ ಇಲ್ಲಿ ಹಾವು ಕಪ್ಪೆಗೆ ನೆರಳು ಕೊಡೋದು. ನೀವು ಕೇಳಿರ್ಬೋದು, ಯಾವಾಗ್ಲೂ ಹಾವು ಕಪ್ಪೆ ಕಂಡ್ರೆ ತಿಂದ್ಬಿಡುತ್ತೆ. ಆದರೆ ಶೃಂಗೇರಿ ಟೆಂಪಲಲ್ಲಿ ಇದು ರಿಯಲ್ ಹಿಂದೆ ನಡೆದಿರೋದು. ಹಾವು ಕಪ್ಪೆಗೆ ನೆರಳು ಕೊಟ್ಟಿರೋದು ಅದೇ ಕಲ್ಲಲ್ಲಿ ಇಲ್ಲಿ ಚಿತ್ರನ ಕೆತ್ತಿದ್ದಾರೆ. ಮಕ್ಳಿಗೆ ತೋರಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ನಾವು ವಿದ್ಯಾಶಂಕರ ಟೆಂಪಲ್ಗೆ ಬಂದಿದ್ದೀವಿ. ಶಂಕರಾಚಾರ್ಯರು ಇಲ್ಲಿ ಸರಸ್ವತಿ ದೇವಸ್ಥಾನ ನಿರ್ಮಾಣ ಮಾಡಿಸಿದ್ದಿಲ್ಲಿ. ಸೊ ಹಾಗಾಗಿ ತುಂಬ ಫೇಮಸ್ಸು. ಹಾಗಾಗಿ ಶಂಕರಾಚಾರ್ಯರ ಟೆಂಪಲ್ಲು ಕೂಡ ನಾವಿಲ್ಲಿ ನೋಡ್ಬೋದು. ಮತ್ತು ದೇವಸ್ಥಾನದ ಒಳಗಡೆ ಹಲವಿಲ್ಲ ಕ್ಯಾಮ್ರಾ, ಹಾಗಾಗಿ ನಾನು ಒಳಗಡೆ ಎಲ್ಲ ಕ್ಯಾಮ್ರಾ ಆನ್ ಮಾಡಿಲ್ಲ. ನೆಕ್ಸ್ಟು ಹೊರಗಡೆ ಕೂತಿದ್ವಿ ಕಾಲಿಡಾರಲ್ಲಿ. ನಮಗೆ ಅಕ್ಷರಾಭ್ಯಾಸ ಮಾಡಿಸಿದ್ವಿ ಅಲ್ವಾ, ಏನೋ ಒಂಥರ ನಂಬಿಕೆ. ಇಲ್ಲೇ ದೇವಸ್ಥಾನದ ಒಳಗಡೆ ಕಾಲಿಡಾರಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋಣ ಒಂದು ಸ್ವಲ್ಪ ಹೊತ್ತು ಅಂತ ಪುನಃ ಕೂರಿಸಿ ಅವ್ರಿಗೆ ಈ ಎಲ್ಲ ಬರೆಸಿ ಅಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಇವಾಗ ನಾವು ರಾತ್ರಿನೂ ಹೋಗಿದ್ವಿ ಟೆಂಪಲ್ಗೆ. ನೆಕ್ಸ್ಟು ವಿದ್ಯಾಶಂಕರ ಟೆಂಪಲ್ಲು ಮತ್ತು ಶಂಕರಾಚಾರ್ಯರ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಟಿಫನ್ ಇರಲಿಲ್ಲ. ಸೊ ಹಾಗಾಗಿ ನಾವು ಹೋಟೆಲಲ್ಲೇ ಟಿಫನ್ ತಿಂದ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ, ಉಡುಪಿಗೆ ಹೋಗೋ ಪ್ಲ್ಯಾನ್ ಇತ್ತು. ಹಾಗಾಗಿ ದಾರಿಯಲ್ಲೇ ಆಗುಂಬೆ ಘಾಟ್ ಸಿಕ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹೋಗುವ. ನಾವು ಇಲ್ಲಿಗೆ ಬಂದಾಗ 12 ಗಂಟೆ ಆಗಿತ್ತು. ಆಗುಂಬೆ ಘಾಟಕ್ಕೆ ಬರಬೇಕು ಅಂದರೆ ಬೆಳಗಿನ ಜಾವ ಸೂರ್ಯ ಉಡಬೇಕಾದ್ರೆ, ಸೂರ್ಯ ಮುಳುಗಬೇಕಾದ್ರೆ ಬಂದರೆ ನೋಡೋದಕ್ಕೆ ಚಂದ. ಮತ್ತು ಈ ಪ್ಲೇಸು ಕೂಡ ತುಂಬ ರಶ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಜನ ಯಾರೂ ಇಲ್ಲ. ಅವರು ನೀವು ಬೀಚೆಲ್ಲ ಮಲ್ಪೆ ಬೀಚೆಲ್ಲ ಮುಗಿಸ್ಕೊಂಡು ಸಂಜೆ 6 ಗಂಟೆ ಅಷ್ಟರಲ್ಲಿ ಇಲ್ಲಿಗೆ ಬಂದರೆ ಸೂರ್ಯ ಮುಳುಗೋದು ನೋಡ್ಬೋದು ಅಂತ ಹೇಳಿದ್ರು. ಆದರೆ ನಮಗೆ ಬರೋದಕ್ಕಾಗಲಿಲ್ಲ. ಬೀಚ್ ಹತ್ರನೇ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವಿವಾಗ ಉಡುಪಿ ಕೃಷ್ಣ ಟೆಂಪಲ್ಗೆ ಬಂದಿದ್ದೀವಿ. ಕೃಷ್ಣ ಟೆಂಪಲ್ ಅಂತೂ ಇಲ್ಲ ಅಂದರೂ ಒಳಗಡೆ 1-2 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಯಾಕಂದರೆ ತುಂಬ ರಶ್ ಇರ್ತಾರೆ, ಡೈರೆಕ್ಟ್ ಬಿಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಉಡುಪಿ ಟೆಂಪಲ್ ಅಂದರೆ ಮಧ್ವಾಚಾರ್ಯರು ಇಲ್ಲಿ ರಚಿಸಿದೆ. ಯಾಕಂದರೆ ಮಧ್ವಾಚಾರ್ಯರಿಗೆ ಸಮುದ್ರದಲ್ಲಿ ಸಿಕ್ಕಿದ್ದು ಕೃಷ್ಣನ ವಿಗ್ರಹ, ಅವರು ತಂದು ಇಲ್ಲಿ ನಿರ್ಮಾಣ ಮಾಡಿದ್ದು. ಇಲ್ಲಿ ಶೃಂಗೇರಿಲಿ ಶಂಕರಾಚಾರ್ಯರು ಶಾರದಾ ಟೆಂಪಲ್ನ ಯಾವ ರೀತಿ ನಿರ್ಮಾಣ ಮಾಡಿದ್ರು, ಅದೇ ರೀತಿ ಉಡುಪಿಯಲ್ಲಿ ಕೃಷ್ಣನ ಟೆಂಪಲ್ನ ಮಧ್ವಾಚಾರ್ಯರು ನಿರ್ಮಾಣ ಮಾಡಿದ್ದು. ಸೊ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಾವು ಸಮಾಜ ಸುಧಾರಕರ ಬಗ್ಗೆ ಓದಬೇಕಾದ್ರೆ ನಾವು ಇತಿಹಾಸದಲ್ಲಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣನವರು ಹೇಳ್ತಾ ಇರ್ತೀವಿ. ಅವರ ಸಿದ್ಧಾಂತಗಳನ್ನೆಲ್ಲ ನಾವು ಮೈಗೂಡಿಸ್ಕೋಬೇಕು ಅಂತ ಮಕ್ಕಳಿಗೆಲ್ಲ ಹೇಳ್ತಾ ಇರ್ತೀವಿ. ಸೊ ಇಂಥ ಟೆಂಪಲ್ಗಳನ್ನ ನೋಡಿ, ಯಾಕಂದರೆ ಇಂಥ ಟೆಂಪಲ್ನ ನಿರ್ಮಾಣ ಮಾಡಿದ್ದಾರೆ ಅಂದರೆ ಇವೆಲ್ಲ ಒಂದೊಂದು ಸ್ಟೋರಿಯನ್ನು ಹೇಳ್ತವೆ. ಹಾಗಾಗಿ ಮಕ್ಕಳಿಗೆ ಈ ಟೆಂಪಲೆಲ್ಲ ನಾವು ಪರಿಚಯ ಮಾಡಿಸ್ಕೊಳ್ಬೇಕು. ಸೊ ಸೆಕೆಂಡ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಬಂದಾಗ ನಮಗೆ ದೇವ್ರ ದರ್ಶನ ಆಗಿರಲಿಲ್ಲ. ಇಲ್ಲಿ ನೋಡಿ ತುಂಬ ರಶ್ ಇತ್ತಲ್ವ, ಮಕ್ಕಳೆಲ್ಲ ಕಾಣೋ ಅಂತಿದ್ರು. ಒಂದು ಕಡೆ ಕೂತಿದ್ದೀವಿ ನಾವು. ಕೈ ತೆಗಿ. ಇಲ್ಲೂ ಅಷ್ಟೇ ದೇವಸ್ಥಾನದೊಳಗಡೆ ಕ್ಯಾಮ್ರಾ ಅಲವಿಲ್ಲ. ಹಾಗಾಗಿ ನಾನು ದೇವಸ್ಥಾನದೊಳಗಡೆ ವಿಗ್ರಹ ನೋಡಬೇಕಾದ್ರೆ ಕ್ಯಾಮ್ರಾ ಆಫ್ ಮಾಡಿಬಿಟ್ಟಿದ್ದೆ. ಅವೆಲ್ಲ ಸುಮ್ಮನೆ ಯಾಕೆ ತೊಂದರೆಗಳನ್ನ ನಮ್ಮ ಮೈ ಮೇಲೆ ಎಳ್ಕೋದು ಬೇಡ ಅಂತೇಳಿ ಇದು ಹೊರಗಡೆ ಕಾಲಿಡಾರ್ ನಾನು ವೀಡಿಯೋ ಮಾಡಿರೋದು. ಸೊ ಅಲ್ಲಿಂದ ಮುಗಿಸ್ಕೊಂಡು ಇವಾಗ ನಾವು ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಊಟ ಅಂತೂ ತುಂಬ ಅದ್ಭುತವಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೆಕ್ಸ್ಟ್ ಏನಿದ್ರು ಮಲ್ಪೆ ಬೀಚ್ಗೆ ಹೋಗಬೇಕು. ಇಲ್ಲೊಂದು ತರಲೆ ನೋಡಿ ಕೂತ್ಕೊಂಡು ಮೊಬೈಲ್ ನೋಡ್ತೈತೆ. ಸದ್ಯ ಏನಾದರೂ ನೋಡಲಿ, ಊಟ ಮಾಡಿಬಿಟ್ರೆ ಸಾಕು ಅಂತೇಳಿ ನಾವು ಮೊಬೈಲ್ ಕೊಟ್ಬಿಟ್ಟು ಕೂರಿಸಿದ್ದೀವಿ ಈಗ. ಇಲ್ಲಿ ತಿನ್ನಿಸ್ಕೊಳ್ಳೋ ಬೇಗ. ಹಿಂದೆ ತಗೊಳ್ಳಿ, ನನ್ನ ಚಪ್ಪಲಿ ಇಲ್ಲ ಅಂದ್ರೆ ಹಿಂದೆ ತಗೊಳ್ಳಿ.
ಸೊ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗಿದ್ದ ದಿನವೇ ನನ್ನ ಚಪ್ಪಲಿ ಅಜ್ಜಿ ಚಪ್ಪಲಿ ಇಬ್ಬರದ್ದು ಕಿತ್ತೋಯ್ತು. ಸೊ ಅಜ್ಜಿ ಚಪ್ಪಲಿನೂ ನಾನೇ ಕಿತ್ತಾಕ್ಬಿಟ್ಟೆ. ಸೊ ಲಾಸ್ಟ್ವರೆಗೂ ನಾವು ಚಪ್ಪಲಿ ಹಾಕೊಂಡೇ ಇಲ್ಲ. ಹಾಗಾದರೂ ನಮ್ಮ ಮನೆಯವ್ರು ರೇಗಿಸ್ತಾಯಿದ್ರು, ದೇವ್ರು ನಿನಗೆ ಬರಿಗಾಲಲ್ಲೇ ದೇವ್ರ ದರ್ಶನ ಮಾಡುವಂಥ ಆಶೀರ್ವಾದ ಮಾಡಿತ್ತೇನೋ, ಹಾಗಾಗಿ ಅಜ್ಜಿ ಮೊಮ್ಮಗಳು ಇಬ್ಬರು ಬರಿಗಾಲಲ್ಲೇ ದೇವ್ರ ದರ್ಶನ ಮಾಡುವಾಗಾಯಿತು ಅಂತ ಹೇಳಿ ರೇಗಿಸ್ತಿದ್ರು. ಆದರೆ ಉಡುಪಿಯಲ್ಲಿ ತುಂಬ ಬಿಸಿಲಿತ್ತು, ನಡೆಯೋದಕ್ಕೆ ಆಗ್ತಿರಲಿಲ್ಲ, ಅಳೋನೇ ಬಂದ್ಬಿಡ್ತು ನನಗಂತೂ, ವ್ಯಾನಲ್ಲೇ ಕುತ್ಕೊಬಿಡೋಣ ಅಂತ ಹೇಳಿ. ಸೊ ಏನು ಮಾಡೋದಕ್ಕಾಗಲ್ಲ, ಇಲ್ಲಿವರೆಗೂ ಬಂದಿದ್ದೀವಿ, ದೇವ್ರು ನೋಡಿದೆ ಹೆಂಗೆ ಹೋಗೋಕ್ಕಾಗುತ್ತೆ ಅಂತೇಳಿ ಹೆಂಗೋ ಬಂದೋ. ಹಂಗಾದ್ರೆ ನಮ್ಮ ಮನೆಯವರು ಮತ್ತು ಅಣ್ಣ ಇಬ್ಬರೂ ಕೂಡ ಚಪ್ಪಲಿ ಅಣ್ಣ ಕೊಟ್ಟರು, ಅರುಣಣ್ಣ ನಮ್ಮ ಅಜ್ಜಿಗೆ ಹಾಕೊಳ್ಳಿ ಪಾಪ ನೀವು, ನಿಮ್ಮ ಕಾಲು ಆಗಲ್ಲ ಅಂತೇಳಿ. ನಾನು ಹೇಗೋ ಬರಿಗಾಲಲ್ಲೇ ಹೋದೆ ಟೆಂಪಲ್ ಹತ್ರ ಮತ್ತು ವ್ಯಾನ್ ಹತ್ರ ಎಲ್ಲ ನಡ್ಕೊಂಡು. ಸೊ ಈಗ ಮಕ್ಳಿಗೆ ಏನಾದರೂ ಆಟ ಸಾಮಾನು ತಗೊಡ್ತೀನಿ ಅಂತ ಬೇರೆ ಪ್ಲೇಸಲ್ಲೆಲ್ಲ ನಾನು ಅವ್ರಿಗೆ ಕೊಡಿಸೇ ಇಲ್ಲ, ಇಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಇನ್ನು ಒಂದು ಹೆಜ್ಜೆ ಮುಂದೆ ಹಾಕೋದಕ್ಕೆ ಬಿಟ್ಟಿಲ್ಲ. ಆಟ ಸಾಮಾನು ಕೊಡಿಸ್ತೀನಿ ಅಂತ ಹೇಳಿದೆಲ್ಲ ಕೊಡಿಸು ಅಂತೇಳಿ. ಸೊ ಇವಾಗ ಎಲ್ಲರಿಗೂ ಕೂಡ ನಾನು ಇಲ್ಲಿ ಒಂದೊಂದೇ ಜಾಸ್ತಿ ಕೊಡಿಸ್ತಾ ಇಲ್ಲ, ಯಾಕಂದರೆ ಎಲ್ಲ ಹಾಳು ಮಾಡ್ಕೊಬಿಡ್ತಾರೆ. ಚೈತು ಮತ್ತು ಎದುಗೆ ಕೊಡಿಸಿಲ್ಲ, ಯಾಕಂದರೆ ಅವರು ಸ್ವಲ್ಪ ದೊಡ್ಡವರು, ಅವ್ರಿಗೇನಿದ್ರು ಅವ್ರ ವಯಸ್ಸಿಗೆ ತಕ್ಕಂತೆ ಏನಾದರೂ ಕೊಡಿಸ್ಬೇಕು. ಚಿಕ್ಕ ಮಕ್ಳಿಗೆ ಮಾತ್ರ ನಾನು ಆಟ ಸಾಮಾನನ್ನ ಕೊಡಿಸ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಾವು ಪುಟ್ಟಿ ಅವ್ರ ಅತ್ತೆಗೆ ಡೈಲಿ ವೇರ್ಗೆ ಬಳೆ ತಗೋತೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ನಾವಿಲ್ಲಿ ಬಳೆ ತಗೊಳಕ್ಕೆ ಅಂದ್ಕೊಂಡು ನಿಂತಿದ್ದೀವಿ. ಎಲ್ಲ ಮುಟ್ಟಬಾರ್ದು. ಅದು ಏಯ್ ಸುಮ್ಮನೆ ಮಡಗಲ್ಲಿ ನೀನು ಸ್ಕೂಟ್ರ್ ತೆಗಿಸ್ಕೊಂಡಿದ್ದೆ ತಾನೇ? ಏಯ್ ಯಾಕೆ ಹಾವು? ಏಯ್ ಸಾಕು ನಡೀರಿ. ಏಯ್ ಅವೆಲ್ಲ ಮುಟ್ಬಾರ್ದದು. ತಗೊಂಡ್ರಾ? ಸೊ ನಾವು ದೇವಸ್ಥಾನದ ಹತ್ರ ಪರ್ಚೇಸ್ ಎಲ್ಲ ಮುಗಿದು ಇನ್ನೇನು ಮಲ್ಪೆ ಬೀಚ್ ಹತ್ರ ಹೋಗಬೇಕು. ಇಲ್ಲೊಂದು ಮಾಲ್ ಸಿಕ್ತು. ಪುಟ್ಟಿ ಮತ್ತು ಸುಚಿತ್ರ ಇಬ್ಬರೂ ಕೂಡ ನಾವು ನೈಟ್ ವೇರ್ ಡ್ರೆಸ್ ತೊಗೋತೀವಿ ನಾವು ಅಲ್ಲಿ ಬೀಚಲ್ಲಿ ಆಟ ಆಡೋಕ್ಕೆ ಅಂತ ಹೇಳಿದ್ಲು. ಮತ್ತು ಅಜ್ಜಿಗೆ ನನಗೆ ಇಲ್ಲಿ ಡೈಲಿ ವೇರ್ ಸ್ಲಿಪ್ಪರ್ಸ್ ಇತ್ತು, ಫಸ್ಟು ಸ್ಲಿಪ್ಪರ್ಸ್ ತಗೊಳ್ಳೋಣ ಅಂತೇಳಿ ಇಬ್ಬರು ಕೂಡ ಇಲ್ಲಿ ಸ್ಲಿಪ್ಪರ್ಸ್ ತಗೋತಾ ಇದ್ದೀವಿ. ಮಕ್ಳಿಗೂ ನಾವೇನು ತೊಗೊಂಡಿಲ್ಲ, ಆದರೆ ಪುಟ್ಟಿ ಮತ್ತು ಸುಚಿತ್ರ ತೊಗೊಂಡ್ರು ಬೀಚ್ಗೆ ಬಟ್ಟೆ ತೊಗೋತೀವಿ ಅಂತ ಹೇಳಿ. ಇಲ್ಲೊಂದಷ್ಟು ಪರ್ಚೇಸ್ ಮಾಡಿಕೊಂಡು, ಮತ್ತು ಇಲ್ಲಿ ಜೆಂಟ್ಸ್ಗೆ ತುಂಬ ಚೆನ್ನಾಗಿತ್ತು ನೈಟ್ ವೇರು ಪ್ಯಾಂಟ್ಗಳು ಚಡ್ಡಿಗಳೆಲ್ಲ. ಸೊ ಹಾಗಾಗಿ ಅಣ್ಣ ನಮ್ಮ ಮನೆಯವರೆಲ್ಲ ಅವ್ರುಗಳು ಪರ್ಚೇಸ್ ಮಾಡಿದ್ರು, ಆದರೆ ಅಜ್ಜಿ ನಾನು ಇಬ್ಬರೇ ಚಪ್ಪಲಿ ಅಷ್ಟೇ ಪರ್ಚೇಸ್ ಮಾಡಿದ್ದು. ಸೊ ಈಗ ಎಲ್ಲರೂ ಮಲ್ಪೆ ಬೀಚಿಗೆ ಬಂದಿದ್ದೀವಿ. ಅಷ್ಟೇನಾ? ಅಣ್ಣ ನೀರು ಬರಬೇಕು, ನೀರು ಅದಕ್ಕೆ ನೀರು ಬರೋ ಜಾಗದಲ್ಲಿ. ಹಾಂ ಅಣ್ಣ ಇಲ್ಲಿ ಬರಿ, ಬನ್ನಿ. ಹಾಂ ಬೇಗ 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 ಬರಿ, ಇನ್ಸೇಲ್ ಬರಿ, ಇನ್ಸೇಲ್ ಬರಿ.
ಏನು ಬರ್ದ ಹಾಂ ನೀ ನೋಡಿ ಏನು ಅಳಿಸ್ತೆ ಎಲ್ಲ ನೀವು ಮಾಡಿ ಬರೀತೀವಿ ನಾವು ನೀವೇನು ಬರೀತಾನೆ ಏ ಲಡ್ಡು ಲಡ್ಡು ಅಣ್ಣ ಲಡ್ಡು ಇಡ್ಕೊ ಕಡ್ಡಿ ಅಲ್ಲಿ ಬರೀರಿ ಈಗ ಇಲ್ಲಿ ಹಾಂ ಓ ನಮ್ಮ ಲಡ್ಡುನು ಬರೀತಾವನೆ ಅಲ್ಲಿ ಲಡ್ಡು ಗೊತ್ತಾಯಿಲ್ಲ ನೀರು ಬಂತು 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 ಸೊ ನಾವು ಬೀಚಲ್ಲಿ ಆಟ ಆಡಿದ್ದೆಲ್ಲ ಎಲ್ಲನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲ ನೀರೊಳಗಡೆ ಇದ್ವಿ ಅಲ್ವಾ, ಮೊಬೈಲು ಬಿದೋಗುತ್ತೆ ಅನ್ನೋ ಕಾರಣದಿಂದ ಸ್ವಲ್ಪ ನಾವು ಬಂದಿದ್ದ ತಕ್ಷಣವೇ ಬೇರೆಯವರು ಬೀಚಲ್ಲಿ ಎಂಜಾಯ್ ಮಾಡ್ತಿದ್ರಲ್ಲ ಅದನ್ನು ವೀಡಿಯೋ ಮಾಡಿದೆ ಅಷ್ಟೇ. ಲಾಸ್ಟಲ್ಲಿ ನೋಡಿ ಸೂರ್ಯ ಮುಳುಗ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನನಗಂತೂ ತುಂಬಾ ಖುಷಿ ಆಯಿತು. ಇವಳು ನೋಡಿ ಸುಚಿತ್ರ ನೀರೊಳಗಡೆ ಮಲ್ಕೊಂಡು ಇದೊಂದು ವೀಡಿಯೋ ಮಾಡೋಕೆ ಅಂದ್ಕೊಂಡು ಮಲ್ಕೊಂಡ್ಲು. ನನ್ನ ಮಗ ನೋಡಿ ಲಕ್ಷಿತ್, ಸೊ ಇವ್ನು ಚಿಕ್ಕವನಾಗಿದ್ದರಿಂದ ಇವನಿಗೆ ಬಟ್ಟೆ ಎಲ್ಲ ತೆಗ್ದಾಕ್ಬಿಟ್ಟಿದ್ವಿ, ಸ್ನಾನ ಮಾಡಿಸಿ ಹಾಕಿದ್ರಾಯ್ತು ಅಂತ ಹೇಳಿ. ಸೊ ಬೀಚಲ್ಲೆಲ್ಲ ನಾವು ಎಂಜಾಯ್ ಮಾಡಿಕೊಂಡು ಮನೆಗೆ ಹೋಗುವಷ್ಟರಲ್ಲಿ ಮಧ್ಯರಾತ್ರಿ 1 ಗಂಟೆ ಆಗಿಬಿಟ್ಟಿತ್ತು. ಅಜ್ಜಿ ಫ್ರೆಂಡು ನಮಗೆ ಅಡುಗೆ ಮಾಡಿದ್ರು ಹೋಗೋಷ್ಟರಲ್ಲಿ. ಅವ್ರ ಮನೇಲಿ ಊಟ ಮಾಡಿಕೊಂಡು ಮನೆಗೆ ಹೋಗಿ ಮಲ್ಕೊಂಡ್ವಿ, ಯಾಕಂದರೆ ಬೆಳಿಗ್ಗೆ ನಾವು 12 ಗಂಟೆ ಟ್ರೈನ್ಗೆ ನಾವು ವಾಪಸ್ಸು ಊರಿಗೆ ಬರಬೇಕಿತ್ತು. ಸೊ ಹಾಗಾಗಿ ಬೇಗನೆ ಹೊರಡೋಣ ಅಂದ್ಕೊಂಡು ಹೊರಟ್ವಿ, ಆದರೂ ಕೂಡ ಆಗಲಿಲ್ಲ, ಟೈಮ್ ಆಗಿಬಿಡ್ತು. ಸೊ ಇವಾಗ ನಾವು ಬೀಚಲ್ಲೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು ವ್ಯಾನ್ ಹತ್ತೋಣ ಅಂದ್ಕೊಂಡು ಬಂದ್ವಿ. ಸುಚಿತ್ರ ಅವರು ಸ್ನಾನ ಮಾಡೋದಕ್ಕೆ ಹೋದರು. ನನಗೆ ಇಲ್ಲೇನೋ ಕಂಫರ್ಟಬಲ್ ಅನಿಸ್ಲಿಲ್ಲ, ಯಾಕಂದರೆ ಲಾಸ್ಟ್ ಟೈಮು ಸ್ನಾನ ಮಾಡೋಕ್ಕೆ ಹೋದ್ವಿ, ಅಷ್ಟು ನೀರು ಚೆನ್ನಾಗಿ ಸಿಗಲಿಲ್ಲ. ಹಾಗಾಗಿ ಮನೆಗೆ ಹೋಗೋಣ, ಜಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ನಾವು ಬಟ್ಟೆ ಒಣಗಿಸೋಣ ಅಂತೇಳಿ ಇಲ್ಲಿ ಒಂದು ಸಣ್ಣ ಹೋಟ್ಲಿಗೆ ಬಂದಿದ್ದೀವಿ. ಮಕ್ಕಳೆಲ್ಲ ಸ್ನ್ಯಾಕ್ಸ್ ಕೇಳಿದ್ರು, ಹಾಗಾಗಿ ಇವ್ರಿಗೆ ಸ್ನ್ಯಾಕ್ಸ್ ಕೊಡಿಸಿ ಟೀ ಕುಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದಿದ್ದೀವಿ. ಹಾಲು ಬೇಡ ಕಾಫಿನೇ ಕೊಟ್ಬಿಡಿ. ಸೊ ಇದು ಬಂದು ಅಜ್ಜಿ ಮನೆ ನೆಕ್ಸ್ಟ್ ಡೇ ವಿಡಿಯೋ. ಇವತ್ತು ಹೊರಡ್ತಾ ಇದ್ದೀವಿ 12 ಗಂಟೆ ಟ್ರೈನ್ಗೆ. ಹಾಗಾಗಿ ಅಜ್ಜಿ ಮೊಮ್ಮಕ್ಕಳೆಲ್ಲ ಬಂದು ಹಾಗೆ ಹೋಗ್ತಾರಲ್ಲ ಅಂತೇಳಿ ಅವರು ಚಿಕನ್ ಮಟನ್ ಎಲ್ಲ ತಂದಿದ್ರು, ಮಾಡ್ಕೊಂಡು ತಿನ್ಕೊಂಡು ಹೋಗಿ ಮಕ್ಕಳ ಬಾಕ್ಸ್ಗೆ ಹಾಕ್ಕೊಂಡು ಅಂತೇಳಿ. ಸೊ ನನ್ನ ತಂಗಿ ನಾನ್ ವೆಜ್ ಅಡುಗೆಯಲ್ಲಿ ಎಕ್ಸ್ಪರ್ಟು, ತುಂಬ ಚೆನ್ನಾಗಿ ಮಾಡ್ತಾಳೆ. ಹಾಗಾಗಿ ಅವಳನ್ನೇ ಅಡುಗೆ ಮನೆಗೆ ಬಿಟ್ಬಿಟ್ಟಿದ್ದೀವಿ ಇವತ್ತು. ಎಲ್ಲರೂ ಕೂತ್ಕೊಂಡು ಚಪಾತಿ ಓದ್ತಾ ಇದ್ದೀವಿ. ಸುಚಿತ್ರ ಅವರು ನಾನ್ ವೆಜ್ ತಿನ್ನಲ್ಲ, ಸೊ ಹಾಗಾಗಿ ಅವ್ರಿಗೆ ಚಪಾತಿಗೆ ಚಟ್ನಿ ಮಾಡಿದ್ದೆ ನಾನು. ಮಧ್ಯಾಹ್ನ ರಸಮ್ ಮಾಡ್ಕೊಡೋಣ ಅಂತೇಳಿ. ಸೊ ಅಣ್ಣ ತಿಂತಾರೆ, ಅಣ್ಣ ತಿಂದರು, ಸುಚಿತ್ರ ಒಬ್ಳು ಮಾತ್ರ ವೆಜ್ ಅಡುಗೆ ತಿಂದಳು. ಅಜ್ಜಿ ಮನೇಲಿ ಏನೂ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಆದರೆ ಊರಿಗೆ ಹೋಗಲೇಬೇಕು, ಯಾಕಂದರೆ ಇವತ್ತು ಶನಿವಾರ, ನಾಳೆ ಭಾನುವಾರ ಒಂದಿನ ರೆಸ್ಟ್ ಮಾಡಿ ಸೋಮವಾರ ಡ್ಯೂಟಿಗೆ ಹೋಗ್ಬೇಕಲ್ಲ, ಹಾಗಾಗಿ. ಸೊ ಫ್ರೆಂಡ್ಸ್, ನಾನೀಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂತೂ ಇಂತೂ ನಮ್ಮ ಟ್ರಿಪ್ ಅಂತೂ ಮುಗೀತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಫ್ರೆಂಡ್ಸ್, ಬಾಯ್.